ಬಿಗ್ ಬಾಸ್ ಗೆಲ್ಲೋದು ಯಾರು? ಈಗ ಇದು ಸಹಜವಾಗಿ ಮೂಡಿ ಬರ್ತಾ ಇರುವಂಥ ಪ್ರಶ್ನೆ. ಬಿಗ್ ಬಾಸನ್ನು ಯಾರು ಗೆಲ್ಬೋದು? ಬಿಗ್ ಬಾಸ್ ಗೆಲ್ಲೋ ವ್ಯಕ್ತಿ ಯಾರು ಅಂತ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಬಹುಶಃ ಬಿಗ್ ಬಾಸ್ ಈಗಾಗಲೇ 60 ದಿನಗಳನ್ನು ದಾಟಿ ನಡೀತಾ ಇದೆ. ಹಾಗಾಗಿ ಬಹಳಷ್ಟು ಜನ ಈಗಾಗಲೇ ವಿನ್ನರ್ ಯಾರು ಅಂತ ಕೇಳ್ತಾ ಇದ್ದಾರೆ. ನಿಮಗೆ ವಿನ್ನರ್ ಯಾರಾಗ್ಬೋದು ಅನಿಸುತ್ತೆ? ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಆದರೆ ನಾವು ನೋಡಿದಂತೆ ಪ್ರತಾಪ್ ಅವರಿಗೆ ಬಹಳಷ್ಟು ಕಾಮೆಂಟ್ಸ್ಗಳು ಬರ್ತಾ ಇದೆ. ಪ್ರತಾಪ್ ಅವರಿಗೆ ಬಹಳಷ್ಟು ವೋಟ್ಗಳು ಕೂಡ ಬರ್ತಾ ಇದೆ. ಕಳೆದ ವಾರ ಪ್ರತಾಪ್ ಅವರು ಮೂರನೆಯದಾಗಿ ಸೇವ್ ಆಗಿದ್ರು ಕೂಡ ಈ ಬಾರಿ ಅವರಿಗೆ ಅತ್ಯುತ್ತಮವಾದ ವೋಟ್ಗಳು ಬಂದಿದೆ ಅಂತ ಅನಿಸುತ್ತೆ. ಕೆಲವೊಂದು ಮೀಡಿಯಾಗಳು ಕೂಡ ಪ್ರತಾಪ್ ಅವರಿಗೆ ಕಳೆದ ಬಾರಿ ಮೂರನೆಯದಾಗಿ ಸೇವ್ ಮಾಡಿದ್ದು ಬಿಗ್ ಬಾಸ್ ಅವರ ಗಿಮ್ಮಿಕ್ ಅಂತಾನೆ ಹೇಳ್ತಾರೆ. ಯಾಕಂದರೆ ಎಲ್ಲ ವಾರನೂ ಪ್ರತಾಪ್ ಅವರನ್ನೇ ಮೊದಲಿಗೆ ಸೇವ್ ಮಾಡ್ತಾ ಇದ್ದಾರೆ. ಯಾರು ತಾನೇ ಬಿಗ್ ಬಾಸ್ ನೋಡ್ತಾರೆ? ಓಕೆ, ಪ್ರತಾಪ್ ಅವರೇ ವಿನ್ನರ್ ಅಂತ ಗೊತ್ತಾಗ್ಬಿಡತ್ತೆ ಅಲ್ವಾ? ಸ್ವಲ್ಪ ಅವರು ಗಿಮಿಕ್ ಮಾಡಲೇಬೇಕು ಟಿ ಆರ್ ಪಿಗೋಸ್ಕರ. ಇಲ್ಲಾಂದರೆ ಟಿ ಆರ್ ಪಿ ಹೆಂಗೆ ಬರುತ್ತೆ? 3 ವಾರ ಕಂಟಿನ್ಯೂಸ್ ಆಗಿ ಪ್ರತಾಪ್ ಅವರನ್ನೇ ಟಾಪಲ್ಲಿ ಸೇವ್ ಮಾಡಿಬಿಟ್ರೆ ಆಲ್ರೆಡಿ ಎಲ್ಲರೂ ಡಿಸೈಡ್ ಮಾಡಿಬಿಡ್ತಾರೆ ಪ್ರತಾಪ್ ಅವರೇ ವಿನ್ನರ್ ಅಂತ. ಆ ನಂಬಿಕೆನ ಹೊಡಿಬೇಕಲ್ವಾ? ಏನಾದರೂ ಮಾಡಬೇಕಲ್ವಾ? ಅದಕ್ಕೋಸ್ಕರ ಬಿಗ್ ಬಾಸ್ ಅವರು ಕೂಡ ಏನಾದರೂ ಒಂದು ಗಿಮಿಕ್ಕನ್ನು ಮಾಡ್ತಾನೆ ಇರ್ತಾರೆ. ಆ ಗಿಮಿಕ್ನಿಂದಲೇ ಪ್ರತಾಪ್ ಅವರು ಮೂರನೆಯದಾಗಿ ಸೇವ್ ಆದರು ಅಂತ ಅನಿಸುತ್ತೆ. ಆದರೆ ಇವತ್ತು ಕೂಡ ಪ್ರತಾಪ್ ಅವರು ಅತ್ಯುತ್ತಮವಾಗಿ ಆಡ್ತಾ ಇದ್ದಾರೆ. ಪ್ರತಾಪ್ ಅವರಷ್ಟೇ ಅಲ್ಲ, ಇನ್ನು ಬಹಳಷ್ಟು ಮಂದಿ ಆಲ್ರೆಡಿ ಗೆಲುವಿನ ಸನಿಹದಲ್ಲಿದ್ದಾರೆ. ಆದರೆ ಪ್ರತಾಪ್ ಅವರು ಅವರಿಂದ ಗೆಲುವನ್ನು ಕಸಿದುಕೊಂಡು ಗೆಲ್ತಾರ ಅನ್ನೋದನ್ನು ನೋಡಬೇಕಾಗಿದೆ. ವಿನಯ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರ ಬಗ್ಗೆ ಕೆಲವೊಂದು ಕಾಮೆಂಟ್ಸ್ಗಳು ತುಂಬ ಕೇವಲವಾಗಿ ಬಂದರೂ ಕೂಡ ವಿನಯ್ ಅವರು ಬಹುಶಃ ಮನೆ ಒಳಗೆ ಚೆನ್ನಾಗೇ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಬಹುಶಃ ವಿನಯ್ ಅವರು ಎಲ್ಲೋ ಒಂದು ಕಡೆ ಕೂಗಾಡಿದ್ರು. ಸರ್, ಯಾರು ತಾನೇ ಕೂಗಾಡಲ್ಲ? ಎಲ್ಲರೂ ಕೂಗಾಡ್ತಾರೆ. ಒಂದಿನ ಮಾರ್ಕೆಟ್ಗೆ ಹೋದರೆ ಅಲ್ಲಿ ಕೂಗಾಡದೆ ಇರೋದನ್ನು ಬಹುಶಃ ವಿನಯ್ ಅವರು ಕೂಗಾಡ್ಬಿಟ್ರ ಅವ್ರನ್ನೆಲ್ಲ ನೀವು ಹೋಗಿ ಕಾಮೆಂಟ್ ಮಾಡ್ತೀರಾ, ಪ್ರಪಂಚದಲ್ಲಿ ಇವನೇ ದೊಡ್ಡ ಕೆಟ್ಟ ವ್ಯಕ್ತಿ, ಇವನಂತ ಮನುಷ್ಯನೇ ಇಲ್ಲ ಅಂತೀರಾ? ಇಲ್ಲ ಅಲ್ವಾ? ಎಷ್ಟೋ ಜನ ಎಷ್ಟೋ ಕೂಗಾಡ್ತಾರೆ. ಆದರೆ ಆ ಮನುಷ್ಯ ಸ್ವಲ್ಪ ಕೂಗಾಡಿದ್ರು ಅಷ್ಟು ಮಾತ್ರಕ್ಕೆ ಅವ್ರೇನೋ ಪ್ರಪಂಚದ ದೊಡ್ಡ ಕೊಲೆಗಾರ, ಪ್ರಪಂಚದ ಅಲ್ಲಿ ಬದುಕೋದಕ್ಕೆ ಅವಕಾಶ ಇಲ್ಲ ಅನ್ನೋ ಥರ ಮಾತಾಡ್ತೀರಾ. ಅದಂತೂ ನನಗಂತೂ ಅರ್ಥ ಆಗ್ತಾ ಇಲ್ಲ. ಓಕೆ, ಒಂದಿನ ಅವರು ಸ್ವಲ್ಪ ಹಾರ್ಷಾಗೇ ಇರ್ತಾರೆ. ಯಾಕಂದರೆ ಅವ್ರು ಗೆಲ್ಲೋದಕ್ಕೋಸ್ಕರ ಬಂದಿದ್ದಾರೆ ಅಲ್ವಾ? ಗೆಲ್ಲೋದಕ್ಕೋಸ್ಕರ ಬಂದಾಗ ಕೆಲವೊಂದು ಫೈಟ್ ಮಾಡಲೇಬೇಕಾಗತ್ತೆ. ಅವರೇನಲ್ಲಿ ಸುಮ್ಮನೆ ಇರೋದಕ್ಕೆ ಬಂದಿಲ್ಲ. ಇದೇ ವಿನಯ್ ಹೊರಗಡೆ ಇದೇ ಥರ ಕೂಗಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಕೂಗಾಡಲ್ಲ. ಯಾಕೆಂದರೆ ಅವ್ರ ಜೊತೆಯಲ್ಲಿ ಇರೋ ಎಷ್ಟೋ ಜನ ಇಂಟರ್ವ್ಯೂ ಕೊಟ್ಟಿರ್ತಾರೆ, ವಿನಯ್ ಈ ಥರ ಇಲ್ಲವೇ ಇಲ್ಲ, ವಿನಯ್ ಒಳಗಡೆ ಯಾಕೋ ಆ ಥರ ಆಡ್ತಾ ಇದ್ದಾರೆ ಅಂತ. ಯಾಕಂದರೆ ಅವ್ರು ಅಂದ್ಕೊಂಡಿದ್ದಾರೆ ಬಿಗ್ ಬಾಸ್ನಲ್ಲಿ ಏನಾದರೂ ಮಾಡಬೇಕು, ನನ್ನ ಇರುವಿಕೆಯನ್ನು ತೋರಿಸ್ಬೇಕು ಅಂತ ಪಾಪ ಕೂಗಾಡ್ತಾ ಇದ್ದಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಅವರೇನು ಮನುಷ್ಯ ದಿನ ಬಂದು ಮನೆಯಲ್ಲಿ ಕೂಗಾಡ್ತಾರೆ ಅಂತೀರಾ? ಕೆಲವೊಬ್ರು ಕಾಮೆಂಟ್ ಹಾಕ್ತಾರೆ ಅವ್ರ ಮನೆಯವ್ರು ಹೆಂಗಿರ್ತಾರೆ ಅಂತ. ಯಾಕೆ ವಿನಯ್ ಅವರು ಮನೆಯಲ್ಲಿ ಕೂಗಾಡ್ತಾನೆ ಇರ್ತಾರೆ ಅಂದ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ ಅಲ್ವಾ? ಬಿಗ್ ಬಾಸ್ ಬೇರೆ, ಮನೆ ಬೇರೆ, ನಾರ್ಮಲ್ ಲೈಫ್ ಬೇರೆ, ಬಿಗ್ ಬಾಸ್ ಬೇರೆ. ಈಗ ಪ್ರತಾಪ್ ಅವರು ಸೈಲೆಂಟ್ ಆಗಿದ್ದಾರೆ ಅಂದರೆ ಅದು ಅವರ ಗುಣ. ಅವರು ಏನೋ ಅಂದ್ಕೊಂಡು ಒಳಗಡೆ ಹೋಗಿದ್ರು, ಅಟ್ಲೀಸ್ಟ್ ನಾನು ಕೂಡ ಒಂದು ಬದುಕಬೇಕು, ನನಗೂ ಒಂದು ನಾರ್ಮಲ್ ಆದ ಲೈಫ್ ಆದರೂ ಸಿಗಲಿ ಅಂತ ಅಂದ್ಕೊಂಡು ಒಳಗಡೆ ಹೋಗಿದ್ರು ಅನಿಸುತ್ತೆ. ಪ್ರತಾಪ್ ಅವರೇನು ನಾನು ಗೆದ್ದುಬಿಡ್ತೀನಿ ಅಂತ ಅಂದ್ಕೊಂಡು ಒಳಗಡೆ ಹೋಗಿರಲಿಲ್ಲ. ನೀವು ಎಪಿಸೋಡ್ ಸ್ಟಾರ್ಟಿಂಗ್ನಲ್ಲಿ ನೋಡಿದ್ರೆ ಪ್ರತಾಪ್ ಅವರಿಗೆ ಕೇವಲ 50ಕ್ಕಿಂತಲೂ ಕಮ್ಮಿ ಪರ್ಸೆಂಟೇಜ್ ಬಂದು ಅವ್ರನ್ನ ವೆಯ್ಟಿಂಗ್ ಲಿಸ್ಟಲ್ಲಿ ಇಟ್ಟಿರ್ತಾರೆ. ಆಗ ನೀವು ಪ್ರತಾಪ್ ಅವರ ಮುಖವನ್ನು ನೋಡಿದ್ರೆ ಗೊತ್ತಾಗಿರುತ್ತೆ. ಅಷ್ಟೇ ಅಲ್ಲ, ವೆಯ್ಟಿಂಗ್ ಲಿಸ್ಟಿಂದ ಒಳಗಡೆ ಹೋದಾಗಲೂ ಕೂಡ ಅವರು ಗೊಂದಲದಲ್ಲೇ ಇರ್ತಾರೆ. ಅಂದರೆ ಈಗಲೂ ಕೂಡ ನಾನು ವೆಯ್ಟಿಂಗ್ ಲಿಸ್ಟಲ್ಲಿದ್ದೀನಿ, ಇಲ್ಲಿ ಆಡೋದಕ್ಕೂ ಕೂಡ ನನಗೆ ಇಲ್ವೋ ಇದೆಯೋ ಅನ್ನೋ ಒಂದು ತುಂಬ ಕನ್ಫ್ಯೂಷನ್ ಮೈಂಡಲ್ಲೇ ಇರ್ತಾರೆ. ಯಾವಾಗ ಕಿಚ್ಚ ಸುದೀಪ್ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೋ ಆಗ ಪ್ರತಾಪ್ ಅವರು ಸ್ವಲ್ಪ ಬದಲಾಗ್ತಾರೆ. ಹಾಗಂತ ಪ್ರತಾಪ್ ಅವರು ವಿನಯ್ ಅವರಾಗಕ್ಕಾಗಲ್ಲ, ಅಥವಾ ವಿನಯ್ ಅವರು ಪ್ರತಾಪ್ ಆಗೋದಕ್ಕೂ ಆಗೋದಿಲ್ಲ. ಎಲ್ಲರಿಗೂ ಒಂದೊಂದು ಕ್ಯಾರೆಕ್ಟರ್ ಇರುತ್ತೆ ಅಲ್ವಾ? ದಯವಿಟ್ಟು ಯಾರನ್ನು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಡಿ. ಎಲ್ಲರೂ ಕೂಡ ಮನುಷ್ಯರೇ. ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಯಾರಿಗೆ ಸಪೋರ್ಟ್ ಮಾಡ್ಬೇಕನ್ಸುತ್ತೋ ಅವ್ರಿಗೆ ವೋಟ್ ಹಾಕಿ. ಅವ್ರ ಬಗ್ಗೆ ಅನಿಸಿದ್ರೆ ಮಾಡಿ. ಅವ್ರು ಮಾಡೋದು ನಿಮಗೆ ತಪ್ಪು ಅಂತ ಅನಿಸಿದ್ರೆ ಕಾಮೆಂಟ್ ಮಾಡಿ, ಬೇಡ ಅಂತ ಏನಿಲ್ಲ. ಆದರೂ ಕೇವಲವಾಗಿ ತುಂಬ ಬೈದು ಅವ್ರ ಫ್ಯಾಮಿಲಿನೆಲ್ಲ ಬೈಯೋ ಥರ ಕಾಮೆಂಟ್ ಮಾಡಬೇಡಿ. ಸೊ ಅದು ಯಾರಿಗೂ ಒಳ್ಳೆಯದಲ್ಲ. ಯಾಕಂದರೆ ಬಹುಶಃ ಈಗ ನೀವು ಹೇಳ್ತಾ ಇದ್ದೀರಾ ಅವ್ರು ಒಳಗಡೆ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ನೀವು ಮಾಡ್ತಿರೋದೇನು? ನೀವು ಕೂಡ ಅದನ್ನೇ ಮಾಡ್ತಾ ಇದ್ದೀರಲ್ವಾ? ಸೊ ಅರ್ಥ ಮಾಡ್ಕೊಳ್ಳಿ. ಯಾರೂ ಕೂಡ ಅಲ್ಲಿ ಹೆಸರನ್ನು ಹಾಳು ಮಾಡ್ಕೊಬೇಕಂತ ಹೋಗಿರಲ್ಲ. ಎಲ್ಲರೂ ಕೂಡ ಗೆಲ್ಲಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ಒಂದಷ್ಟು ಅಮೌಂಟ್ ಗೆಲ್ಲಬೇಕು, ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕಂತಲೇ ಹೋಗಿರ್ತಾರೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ನಾವು ಕೂಡ ಸ್ವಲ್ಪ ಎಲ್ಲರನ್ನೂ ಗೌರವದಿಂದ ಕಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ.
ಮತ್ತೊಂದು ಏನಂದರೆ ಸಂಗೀತ ಅವರು ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರಿಗೂ ಕೂಡ ತುಂಬಾ ಓಟ್ಗಳು ಬರ್ತಾ ಇದೆ. ಅದೇ ರೀತಿ ತುಂಬ ಜನ ಹೆಣ್ಮಕ್ಳು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸುದೀಪ್ ಅವರು ಕೂಡ ಅವ್ರಿಗೆ ಬಳೆ ವಿಚಾರದಲ್ಲಿ ಚಪ್ಪಾಳೆಯನ್ನು ಕೊಟ್ಟಿದ್ದರು. ಹಾಗೆ ಅವರು ಕೂಡ ಅತಿ ಹೆಚ್ಚು ಓಟ್ಗಳನ್ನು ಪಡೀತಾ ಇದ್ದಾರೆ. ಗೆಲ್ಲುವ ವ್ಯಕ್ತಿಗಳ ಪೈಕಿಯಲ್ಲಿ ಅವರು ಕೂಡ ಒಬ್ಬರು ಅಂತ ಅನ್ಸತ್ತೆ. ಹಾಗೆ ತನಿಷಾ ಅವರು ಕೂಡ ಗೆಲುವಿನ ರೇಸ್‌ನಲ್ಲಿ ಇದ್ದಾರೆ. ತನಿಷಾ ಅವರು ಕೂಡ ಗೆದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ತನಿಷಾ ಅವರು ಕೂಡ ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡ್ತಾರೆ. ಅವ್ರಿಗೆ ಅವರ ಪರವಾಗಿ ಅವರು ನಿಂತ್ಕೋತಾರೆ. ಎಲ್ಲಾದರೂ ತಪ್ಪಿದ್ರೆ ಅದನ್ನ ತುಂಬ ಕರೆಕ್ಟಾಗಿ ವಾದ ಮಾಡ್ತಾರೆ. ಮತ್ತೆ ತಮಗೆ ಬರಬೇಕಾದ ಗೌರವವನ್ನ ಕೇಳಿ ಪಡ್ಕೋತಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ತನಿಷಾ ಅವ್ರಿಗೂ ಕೂಡ ಗೆಲ್ಲೋ ಅವಕಾಶಗಳು ಇದೆ. ಹೇಳಕ್ಕಾಗಲ್ಲ, ನಮ್ರತಾ ಅವರು ಕೂಡ ಗೆಲ್ಬೋದು. ಯಾಕಂದ್ರೆ ತುಂಬ ವರೆಗೂ ಅವರು ವಿನಯ್ ಅವರ ನೆರಳಲ್ಲಿ ಇದ್ದಾಗ ನಮ್ರತಾ ಅವ್ರಿಗೆ ಒಳ್ಳೆ ಹೆಸರು ಬರಲಿಲ್ಲ. ಆದರೆ ಸಡನ್ ಆಗಿ ನಮ್ರತಾ ಅವ್ರಿಗೆ ಸ್ವಲ್ಪ ಒಳ್ಳೆ ಹೆಸರು ಬಂತು. ಆದರೆ ಗೆಲುವಿನ ರೇಸ್‌ನಲ್ಲಿ ಅವರು ಇದ್ದಾರಾ ಅಂತ ಕೇಳಿದ್ರೆ ನನಗೆ ಸ್ವಲ್ಪ ಡೌಟೇ ಅನ್ಸುತ್ತೆ. ಅವರು ಟಾಪ್ 5ನಲ್ಲಿ ಇರೋದು ಕೂಡ ಸ್ವಲ್ಪ ಕಷ್ಟನೇ ಅಂತ ಅನ್ಸತ್ತೆ. ಯಾಕಂದ್ರೆ ಅವ್ರಿಗೆ ಬರೋ ಕಾಮೆಂಟ್‌ಗಳಾಗ್ಲಿ ಅಥವಾ ಅವ್ರಿಗೆ ಬಂದಿರೋ ವೋಟ್ ಆಗಲಿ ನೋಡಿದ್ರೆ ಬಹುಶಃ ಅವ್ರಿಗೆ ಸ್ವಲ್ಪ ಬಿಗ್ ಬಾಸ್ ಗೆಲ್ಲೋದು ಕಷ್ಟ. ಆದರೆ ಹೊರಗೆ ಬರೋದಕ್ಕೆ ಮುಂಚೆ ಇನ್ನೊಂದಷ್ಟು ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ಬೋದು. ಅದಕ್ಕಂತೂ ಅವಕಾಶ ಇದ್ದೇ ಇದೆ. ಹಾಗೆ ಹೊಸದಾಗಿ ಬಂದಂಥ ಇಬ್ಬರು ಅವಿನಾಶ್ ಅವರಾಗಲಿ, ಪವಿ ಪೂವಪ್ಪ ಅವರಾಗಲಿ ಬಹುಶಃ ಬಿಗ್ ಬಾಸ್ ಗೆಲ್ಲೋದು ಖಡಾಖಂಡಿತವಾಗಿ ಕಷ್ಟನೇ. ಅವರಿಬ್ಬರು ಒಳಗಡೆ ಬಂದು ಅಂಥದ್ದೇನು ತುಂಬ ಮಾಡಿಲ್ಲ. ಏನೋ ನಾರ್ಮಲ್ ಆಗಿ ಮನೆ ಒಳಗಡೆ ಇದ್ದಾರೆ ಅಷ್ಟೇ. ಸೊ ಹಾಗೆ ನೋಡಿದ್ರೆ ಗೆಲ್ಲೋ ಚಾನ್ಸಸ್ ತುಂಬ ಜಾಸ್ತಿ ಇರೋದು ಪ್ರತಾಪ್ ಅವರಿಗೆ, ವಿನಯ್ ಅವರಿಗೆ, ಸಂಗೀತ ಅವರಿಗೆ ಮತ್ತು ತನಿಷಾ ಅವರಿಗೆ. ಹಾಗೆ ವರ್ತೂರ್ ಸಂತೋಷ್ ಅವರು ಕೂಡ ಚೆನ್ನಾಗೇ ಆಡ್ತಾ ಇದ್ದಾರೆ. ಆದರೆ ಅವರು ಗೆಲ್ತಾರಾ ಅಂದರೆ ಗೊತ್ತಿಲ್ಲ. ಕಳೆದ ವಾರ ಅವರು ಮೊದಲನೇದಾಗಿ ಸೇವ್ ಆಗಿದ್ರು. ಅವ್ರಿಗೂ ಕೂಡ ಅತ್ಯಂತ ಹೆಚ್ಚಿನ ವೋಟ್‌ಗಳೇ ಬರ್ತಾ ಇದೆ. ಅವರು ಇದೇ ರೀತಿ ಮುಂದುವರಿತಾರಾ? ಅಥವಾ ಮತ್ತೆ ಏನಾದರೂ ಮನಸ್ಸನ್ನ ಸಡಿಲ ಬಿಟ್ಬಿಡ್ತಾರಾ? ಅವರು ಇದೇ ರೀತಿ ಮುಂದುವರೆದ್ರೆ ಅವ್ರಿಗೂ ಕೂಡ ಟಾಪ್ 5ನಲ್ಲಿ ಬರೋದಕ್ಕೆ ಚಾನ್ಸಸ್ ಇದೆ. ಮತ್ತೊಂದು ಕಡೆ ತುಕಾಲಿ ಸಂತೋಷ್ ಅವರು ಕೂಡ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ. ಜನಗಳ್ನ ಒಂದು ರೀತಿ ಎಂಟರ್ಟೈನ್ ಮಾಡ್ತಾರೆ. ಆದರೆ ಸ್ವಲ್ಪ ಯಾಕೋ ಓವರ್ ಆಗಿ ಮಾತಾಡ್ತಾರೆ ಅನ್ಸತ್ತೆ. ಸ್ವಲ್ಪ ಅತಿ